ಈಡೇರಿಸ್ತೀಯ ಸ್ವಾಮಿ? ಏನದು ಕೇಳು. ಅನ್ನಪೂರ್ಣಾದೇವಿಯ ಸಾಕ್ಷಿಯಾಗಿ ಈಡೇರಿಸ್ತೀನಿ. ದಯಾಮಯ್ಯ, ದಯವಿಟ್ಟು ನಿನ್ನ ಮನೆ ಒಳಗೆ ಬಂದು ನನ್ನ ಆತಿಥ್ಯನ ಸ್ವೀಕರಿಸಬೇಕು. ಹೇಗೆ? ನಿನ್ನ ಪ್ರಾಣ ಇರೋವರೆಗೂ ನಿನ್ನ ಹೊಸಲು ತುಳಿಬಾರದು ಅಂದಿದೆಯಲ್ಲ. ಅಜ್ಞಾನದಿಂದ ಅಪರಾಧ ಮಾಡ್ಬಿಟ್ಟೆ. ಆ ತಪ್ಪನ ಕ್ಷಮಿಸಿ ನನ್ನ ಮನೆ ಒಳಗೆ ಬಂದು ನನ್ನ ಆತಿಥ್ಯನ ಸ್ವೀಕಾರ ಮಾಡಲೇಬೇಕು. ಆವತ್ತು ಬರಬೇಡ ಅಂದೆ, ನಾನು ಬರಲ್ಲ ಅಂದೆ. ಇವತ್ತು ಬಾ ಅಂತ ಇದೀಯ, ಹಾಗೇ ಬರ್ತೀನಿ. ಭಕ್ತರ ಮಾತಿಗೆ ಕಟ್ಟು ಬೀಳೋದೇ ನಮ್ಮ ಪದ್ಧತಿ. ಆಹಾ, ಎಷ್ಟು ಆರ್ದ್ರತೆಯಿಂದ ನಮಸ್ಕರಿಸ್ತಾ ಇದ್ದಾನೆ. ಇವತ್ತಲ್ಲವೇ ನನ್ನ ಪ್ರಸಾದಕ್ಕೊಂದು ಬೆಲೆ ಸಿಕ್ಕಿದ್ದು. ಸ್ವಾಮಿ, ಹೌದು ದೇವಿ. ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ, ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಪರಮಾನಂದವಾಗುತ್ತದೆ.